ನಮಸ್ಕಾರ. ನಮಸ್ಕಾರ. ಬರ್ಬೋದಾ? ಬನ್ನಿ ದಯವಿಟ್ಟು. ನೀವು MLA ಸೂರ್ಯ ಅವ್ರ ತಾಯಿ ಅಲ್ವಾ? ಹೌದು. ನಾನು ಪೊಲೀಸ್ ಕಮಿಷನರ್ ಕೋದಂಡರಾಮ್ ಅಂತ, ಅನುಷ ತಂದೆ. ಹೌದಾ? ಬನ್ನಿ ಕೂತ್ಕೊಳ್ಳಿ. ಥ್ಯಾಂಕ್ ಯು. ನಿಮ್ಮ ಬಗ್ಗೆ ನಮಗೆ ಗೊತ್ತು, ಆಗ ಟಿವಿಲಿ ನೋಡ್ತಿರ್ತೀವಿ. ನಿಮ್ಮ ಮಗಳು ಅನುಷಾ ನನ್ನ ಮೊಮ್ಮಗ ಆರ್ಯನ್ನ ಇಷ್ಟಪಡ್ತಾ ಇದ್ದಾಳೆ. ಒಂದ್ಸತಿ ಮನೆಗೂ ಬಂದು ಹೋಗಿದ್ಲು. ನಮಸ್ಕಾರ. ಕುಡಿಯಕ್ಕೆ ಏನು ತಗೊಳ್ತೀರಾ? ಕಾಫಿ. ಅರ್ಪಿತಾ? ಇನ್ಫ್ಯಾಕ್ಟ್ ನಾನು ಕಾಫಿ ಟೀ ಏನು ಕುಡಿಯಲ್ಲ. ಕೆಲವು ವಿಷಯನ ಅವ್ರ ಮುಂದೆ ಮಾತಾಡೋದು ಬೇಡ ಅಂತ ಕಾಫಿ ತರ ಕೇಳಿದೆ. ಅವಳ ಸ್ವಭಾವ ನಿಮಗೂ ಗೊತ್ತಾ? ಸ್ವಲ್ಪ ಗೊತ್ತು. ಮನೆ ಕೆಲ್ಸಕ್ಕಂತ ಬಂದು ನಿಮ್ಮ ಸೊಸೆನ ಆಚೆ ಕಳಿಸಿದ್ರು ಅಂತ ಕೇಳಿದ್ದೀನಿ. ಏನು ಮಾಡೋದು, ಅವಳ ವಿಚಾರದಲ್ಲಿ ಸ್ವಲ್ಪ ಸಲಿಗೆ ಜಾಸ್ತಿನೇ ಕೊಟ್ಟು ತಪ್ಪು ಮಾಡಿಬಿಟ್ವಿ. ನಾನಿವತ್ತು ನನ್ನ ಮಗಳ ವಿಷಯವಾಗಿ ಇಲ್ಲಿಗೆ ಬಂದೆ. ಅವಳು ಇಲ್ಲಿಗೆ ಬಂದು ಸ್ವಲ್ಪ ಜಾಸ್ತಿನೇ ಮಾತಾಡ್ಬಿಟ್ಲು. ಅದಕ್ಕೆ ಅವಳ ಪರವಾಗಿ ನಾನು ಕ್ಷಮೆ ಕೇಳ್ತಾ ಇದ್ದೀನಿ. ತಾಯಿ ಇಲ್ಲದ ಮಗು ಅಂತ ಸ್ವಲ್ಪ ಜಾಸ್ತಿನೇ ಸಲಿಗೆ ಕೊಟ್ಟು ಬೆಳೆಸಿದೆ. ಅದಕ್ಕೆ ಪರವಾಗಿಲ್ಲ. ನನ್ನ ಸೊಸೆ ಆರ್ತಿ ಮತ್ತೆ ಈ ಮನೆಗೆ ವಾಪಸ್ ಬಂದರೆ ಅನುಷಾ ಆರ್ಯನ ಮದುವೆ ಆಗ್ತೀನಿ ಅಂತ ಹೇಳಿದ್ಲು. ಇದರಲ್ಲಿ ತಪ್ಪೇನಿಲ್ಲ. ನನ್ನ ಮನಸ್ಸಲ್ಲಿ ನನ್ನ ಮಗನ ಮನಸ್ಸಲ್ಲಿ ಇದ್ದಿದ್ದು ಅದೇ. ಅದನ್ನೇ ಅನುಷಾ ಹೇಳಿದ್ಲು. ನನ್ನ ಮೊಮ್ಮಗ ಆರ್ಯನ್ಗೆ ಆರ್ತಿ ಇಲ್ಲಿಗೆ ಬರೋದು ಇಷ್ಟ ಇಲ್ಲ. ಅದಕ್ಕೆ ಕಾರಣ ಗೊತ್ತು. ಸೂರ್ಯವ್ರಿಲ್ವಾ? ಅವ್ರು ಬೆಳಿಗ್ಗೆ CM ಸಾಹೇಬ್ರನ್ನ ನೋಡಬೇಕು ಅಂತ ಅವ್ರ ಮನೆಗೆ ಹೋದ್ರು. ತಗೊಳ್ಳಿ. ನಾನು ಇಷ್ಟೊತ್ತು CM ಮನೆಯಲ್ಲೇ ಇದ್ದೆ. ಈಗ ನೇರವಾಗಿ ಅಲ್ಲಿಂದ ಇಲ್ಲಿಗೆ ಬಂದೆ. ಸೂರ್ಯರಲ್ಲಿ ಇರಲಿಲ್ಲ. ಚೀಫ್ ಮಿನಿಸ್ಟರ್ ಒಂದು ಪ್ರೋಗ್ರಾಮ್ ಮುಗಿಸ್ಕೊಂಡು ಸೀದಾ ಬಳ್ಳಾರಿ ಹುಟ್ಬಿಟ್ರು. ಓಹ್ ಹೌದಾ? ಸೂರ್ಯ ಮೊದಲು ದೇವಸ್ಥಾನಕ್ಕೆ ಹೋಗಿ ಆಮೇಲೆ CM ನೋಡಕ್ ಹೋಗ್ತೀನಿ ಅಂತ ಹೇಳಿದ್ದ. ದೇವಸ್ಥಾನದಲ್ಲೆಲ್ಲೋ ರೇಟ್ ಆಗಿರಬೇಕು. ಇರಿ, ಸೂರ್ಯ ಅವ್ರು ಹೇಳಿದ್ದಾರೆ ಅಂತ ನಾನೇ ಫೋನ್ ಮಾಡಿ ವಿಚಾರಿಸ್ತೀನಿ. ನೀವೆಲ್ಲಿ ಹೋದ್ರಿ ಇವಳು ಬಿಡೋದೇ ಇಲ್ವಲ್ಲ? ಮಾತಾಡಿ. ನೀವು ಮಾತಾಡಿ. ನಾನಾ? ಇವತ್ತಿಂದನೇ ನೀವು ನಮ್ಮನೆ ಯಜಮಾನಿ ಅಂತ ಇವಳಿಗೆ ಅರ್ಥ ಆಯ್ತು. ಮಾತಾಡಿ, ತಗೊಳ್ಳಿ. ಹಲೋ. ಹಲೋ, ಇದು ಸೂರ್ಯ ಅವ್ರ ಫೋನು. ನೀವ್ಯಾರು ಮಾತಾಡ್ತಿರೋದು? ಇದು ಸೂರ್ಯ ಅವ್ರ ಫೋನು ಅಂತ ನನಗೂ ಚೆನ್ನಾಗಿ ಗೊತ್ತು. ನಾನು ಅವ್ರ ಪರ್ಮಿಷನಿಂದಾನೆ ಕಾಲ್ ರಿಸೀವ್ ಮಾಡಿ ಮಾತಾಡ್ತಾ ಇದ್ದೀನಿ. ನೀವ್ಯಾರು? ನಾನು MLA ಸೂರ್ಯ ರಾಜಶೇಖರ್ ಅವ್ರ ಹೆಂಡತಿ ಆರ್ತಿ ಮಾತಾಡ್ತಾ ಇರೋದು. ಇದೇನಿದು? ಕನ್ಸ ನನ್ಸ? ಆರ್ತಿ ಸೂರ್ಯ ಅವ್ರ ಜೊತೆ ಇದ್ದಾರಾ? ಯಾವ್ದಾಗ್ಬಾರ್ದು ಅಂತ ಇಷ್ಟು ದಿನ ಅನ್ಕೊಂಡಿದ್ನೋ ಅದು ಆಗೋಯ್ತಾ? ಏನಂದು ಅರ್ಪಿತಾ? ನನ್ನ ವಾಯ್ಸ್ ಕೇಳ್ತಿದ್ದ ಹಾಗೆ ಕಾಲ್ನ ಡಿಸ್ಕನೆಕ್ಟ್ ಮಾಡಿದೆ. ನಿಮ್ಮ ವಾಯ್ಸ್ ಕೇಳಿ ಅವಳಿಗೆ ಶಾಕ್ ಆಗಿರುತ್ತೆ. ಏನೋ ಇಷ್ಟು ವರ್ಷ ನಮ್ಮ ಜೊತೆಗೆ ಇದ್ಲಲ್ಲ ಅಂತ ನನ್ನ ಸೆಕ್ರೆಟರಿ ಕೆಲಸ ಕೊಟ್ಟೆ. ಇನ್ಮೇಲೆ ಬೇಡ ಅಂತ ಹೇಳ್ತೀನಿ. ಸೂರ್ಯ, ನಿನ್ನ ನೋಡಕ್ಕೆ ಅಂತ ಕಮಿಷನರ್ ಮನೆಗೆ ಬಂದಿದ್ದಾರೆ ಕಣೋ. ಕಮಿಷನರ? ಏನಂತೆ?
ಆರ್ಯನ್ ಮದುವೆ ವಿಷಯ ಮಾತಾಡಕ್ ಬಂದಿರ್ಬೇಕು ಅಂತ ಕಾಣಿಸುತ್ತೆ ಕಣೋ. ಹೌದಾ? ನಾನಿಂದ 10 ನಿಮಿಷದಲ್ಲಿ ಬಂದ್ಬಿಡ್ತೀನಮ್ಮ. ಅಮ್ಮ ನಿಮಿಷ ಆರತಿ ಅವ್ರ ಹತ್ರ ಮಾತಾಡು. ಕೊಡು. ಹಲೋ ಅಮ್ಮ. ಆರ್ತಿ, ಹೇಗಿದ್ಯಮ್ಮ? ನಾನು ಚೆನ್ನಾಗಿದ್ದೀನಿ ಅಮ್ಮ. ಎಷ್ಟು ವರ್ಷ ಆಯ್ತು ನಿನ್ನ ನೋಡಿ. ನಾನು ಅಷ್ಟೇ. ಇಷ್ಟು ವರ್ಷ ನಾನು ನಿಮ್ಮನ್ನ ತುಂಬ ಮಿಸ್ ಮಾಡ್ಕೊಂಡಿದ್ದೀನಿ. ನೀನು ಒಳ್ಳೆ ಸಮಯಕ್ಕೆ ಸೂರ್ಯನಿಗೆ ಸಿಕ್ಕಿದೀಯಾ. ಕಮಿಷನರ್ ಅವರು ಮನೆಗೆ ಬಂದಿದ್ದಾರೆ. ಆರ್ಯನ್ ಮದುವೆ ವಿಷಯ ಮಾತಾಡಕ್ಕೆ ಅಂತ ಕಾಣಿಸುತ್ತೆ. ನೀನು ಸೂರ್ಯನ ಜೊತೆ ಮನೆಗೆ ಬಂದ್ಬಿಡೆ. ನನಗೆ ಮನೆಗೆ ಬರೋದಕ್ಕೆ ತುಂಬ ಇಷ್ಟ ಇದೆ ಅಮ್ಮ. ಆದರೆ ಎಲ್ಲ ಸರಿ ಹೋಗಲಿ. ಖಂಡಿತ ನಾನು ಬರ್ತೀನಿ. ಸರಿ ಆರ್ತಿ, ಹಾಗೆ ಆಗ್ಲಿ. ಆದಷ್ಟು ಬೇಗ ನೀನು ಮನೆಗೆ ಬಂದ್ಬಿಡು. ನನಗೂ ಅದೇ ಆಸೆ. ನಿನ್ನ ಆಸೆ ನೆರವೇರುತ್ತೆ ಆರ್ತಿ. ನಮ್ಮ ಕಷ್ಟ ಕಾಲಗಳೆಲ್ಲ ಮುಗಿದೋಯ್ತು. ಈಗ ಒಳ್ಳೆ ಕಾಲ ಬಂದಿದೆ. ಸೂರ್ಯ ಅವ್ರಿಗೆ ಫೋನ್ ಕೊಡ್ತೀನಿ. ಅಮ್ಮ, ನಾನು ಆರತಿ ಅವ್ರನ್ನ ಡ್ರಾಪ್ ಮಾಡಿ ಆದಷ್ಟು ಬೇಗ ಬರ್ತೀನಮ್ಮ. ಸರಿಪ್ಪ. ಬಾಯ್ ಅಮ್ಮ. ನಮ್ಮ ಲೂಸಿಗೆ ಒಂದು ಫೋನ್ ಮಾಡೋಣ. ಅಯ್ಯೋ, ಫೋನ್ನ ಮನೇಲೇ ಬಿಟ್ಬಿಟ್ಟು ಬಂದಿದ್ದೀನಿ. ಹೇಗಿದ್ದೀರಿ ಶೋಭಮ್ಮ? ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಎಷ್ಟು ವರ್ಷಗಳಾಯ್ತು ನಿಮ್ಮನ್ನು ನೋಡಿ. ಮತ್ತೆ ನಿಮ್ಮನ್ನು ನೋಡ್ತೀನೋ ಇಲ್ಲೋ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಯಾಕೆ ಇಲ್ಲೇ ನಿಂತ್ಬಿಟ್ರಿ? ಬನ್ನಿ ಒಳಗೆ, ಕಾಫಿ ಕುಡ್ಕೊಂಡು ಹೋಗ್ಬೋದಲ್ವಾ? ಇಲ್ಲ ಶೋಭಮ್ಮ, ಮನೇಲಿ ನನಗೋಸ್ಕರ ಯಾರೋ ಕಾಯ್ತಾ ಇದ್ದಾರೆ. ಇನ್ನೊಂದ್ಸಲ ಪುರ್ಸೊತ್ತು ಮಾಡ್ಕೊಂಡ್ಬರ್ತೀನಿ. ಬರ್ತೀನಿ ಆರ್ತಿ ಅವ್ರೆ. ನಾನು ಹೇಳಿದ್ದೆಲ್ಲ ನೆನಪಿದೆಯಲ್ವಾ? ನೆನಪಿದೆ. ಬರ್ತೀನಮ್ಮ. ನೀನು ಡ್ರಾಪ್ ಮಾಡಕ್ಕೆ ಕಲ್ಸ್ಬಿಟ್ಟಿಯಾ ಶೋಭಾ? ಆ ಸೂರ್ಯ ಅಮ್ಮನ ಮನೆಗೆ ಡ್ರಾಪ್ ಆಗ್ಬಿಟ್ಟು ಹೋಗ್ತಿದ್ದ. ನೀನು ಮಿನಿಸ್ಟ್ರಿನ ಮೀಟ್ ಮಾಡ್ತೀನಿ ಅಂತ ಸುಳ್ಳು ಹೇಳಿ ನೀನು ಹೆಚ್ಚೋದ ಕಾರಲ್ಲಿ ಸುತ್ತಾಡಕ್ ಹೋಗಿದ್ಯಾ?
ಯಾಕೆ ಮಾಡ್ದೆ? ಈ ವಯಸ್ಸಿನಲ್ಲಿ ಈ ರೀತಿ ಸುಳ್ಳಿ ಒಬ್ಬ ಗಂಡಸ ಮೀಟ್ ಮಾಡಕ್ ಹೋಯ್ತಲ್ಲ, ನಾಟಕ ಆಗಲ್ಲ ನಿಂಗೆ? ಕಪಾಳ ಕತ್ತಿ ನೋಡು, ಈಗ ಒಂದು ಮಾತಾಡಿದ್ರು. ಓ, ಇದ್ರಲ್ಲಿ ನಿನ್ ಸಪೋರ್ಟು ಇದೆಯಾ? ನಿನಗಾದ್ರೂ ಮರ್ಯಾದೆ ಬೇಡವಾ? ನಾವೇನೋ ಅಂತ ಮರ್ಯಾದೆ ಹೋಗೋ ಕೆಲಸ ಮಾಡಿರೋದು. ಅವಳು ಗಂಡನ ಬೀಟ್ ಮಾಡಕ್ ಅವಳು ಹೋದ್ಲು, ಅದ್ರಲ್ಲಿ ಏನೋ ತಪ್ಪು? ಯಾವ ಗಂಡ? 20 ವರ್ಷದಿಂದ ಒಬ್ಳು ಕೆಲ್ಸಗೋಸ್ಕರ ನಮ್ಮ ಮನೆಯಿಂದ ಆಚೆ ಹಾಕಿದ್ನಲ್ಲ, ಎಲ್ಲ ಮರ್ತ್ಬಿಟ್ರ? ಏನೋ ತಪ್ಪಾಗೋಯ್ತು, ಕ್ಷಮಿಸಿ. ಕ್ಷಮಿಸಕ್ಕಾಗಲ್ಲ. ಕ್ಷಮಿಸ್ಬೇಕು. ಅವತ್ತೇನೋ ಸಂದರ್ಭ ಹಾಗೆ ಬಂತು ಕಣೋ. ಸೂರ್ಯ ಅವರು ಆರ್ತಿನ ಮನೆಯಿಂದ ಹೊರಗೆ ಹಾಕಿದ್ರು. ಈಗ ಅವರಿಗೆ ತನ್ನ ತಪ್ಪಿನ ಅರ್ಥ ಆಗಿದೆ, ಅದನ್ನ ಮಾತಾಡೋಕೆ ಅಂತ ಬಂದಿದ್ದಾರೆ. ಅದ್ರಲ್ಲಿ ಯಾವ ತಪ್ಪು ಕಾಣಿಸ್ಲಿಲ್ಲ ಕಣೋ ನನ್ಗೆ. ಇಷ್ಟು ದಿನ ನೀನೇ ನಿನ್ ಮಗಳ ಬಾಳ್ ಹಾಳು ಮಾಡ್ದ ಅಂದ್ಬಿಟ್ಟು ಅವನಿಗೆ ದಿನ ಶಾಪ್ ಆಗ್ತಿದ್ದೆ, ಸಡನ್ ಪ್ಲೇಟ್ ಚೇಂಜ್ ಮಾಡ್ಬಿಟ್ಟ. 20 ವರ್ಷ ಅಮ್ಮ ಅವನಿಂದ ಎಷ್ಟೆಲ್ಲ ಕಷ್ಟ ಅನ್ಭವಿಸಿಲ್ಲ, ಎಲ್ಲ ಮರ್ತ್ಬಿಟ್ರ? ಅರ್ಥ ಆಗೋಯ್ತಾ? ಆ ಸೂರ್ಯ ತನ್ನ ತಪ್ಪನೆಲ್ಲ ಅರ್ಥ ಮಾಡ್ಕೊಂಡ ಅಂದ ತಕ್ಷಣ ನೀವಿಬ್ರು ಸೇರಿ ಅವನ್ನ ಕ್ಷಮಿಸ್ಬಿಟ್ರ? ನಾನು ಇವ್ರ ಮಗ, ಇದನ್ನೆಲ್ಲ ಕೇಳೋ ಹಕ್ಕು ನನಗಿಲ್ವಾ? ನಿನಗ್ ಕೇಳೋ ಹಕ್ಕಿದೆ ಕಣೋ. ಅವರಿಬ್ರು ಹಳೆದನ್ನೆಲ್ಲ ಮರ್ತು ಮತ್ತೆ ಒಂದಾಗ್ತೀವಿ ಅಂದ್ರೆ ಅದನ್ನ ತಡೆಯೋ ಹಕ್ಕು ನನಗೂ ಇಲ್ಲ, ಮಗನಾಗ್ ನಿನಗೂ ಇಲ್ಲ. ನೀವಮ್ಮ ಮಗಳು ಏನಾದ್ರೂ ಮಾಡ್ಕೊಳ್ಳಿ, ಇನ್ಮೇಲೆ ನಿನ್ ವಿಷಯ ತಲೆ ಹಾಕಿದ್ರೆ ನಿನ್ ಕಾಲಲ್ಲಿರೋ ತಗೊಂಡ್ ನೋಡಿ. ಹಲೋ, ಹೇಳಿ ಅಮ್ಮ. ಕಮಿಷನರ್ ಸಾಹೇಬರು ಇವತ್ತು ನನ್ನ ಸ್ಟೇಷನ್ ವಿಸಿಟಿಗೆ ಬಂದರೂ ಬರಬಹುದು. ಕಮಿಷನರ್ ಸಾಹೇಬ್ರು ಇವತ್ತು ಸ್ಟೇಷನ್ಗೆ ಬರೋ ಚಾನ್ಸೇ ಇಲ್ಲ. ಅದೇನು ನೀವು ಅಷ್ಟು ಕಾನ್ಫಿಡೆಂಟಾಗಿ ಹೇಳ್ತಾ ಇದ್ದೀರಾ? ಯಾಕೆ ಅಂದರೆ ಕಮಿಷನರ್ ಸಾಹೇಬ್ರು ಈಗ ನಮ್ಮ ಮನೇಲಿದ್ದಾರೆ. ಹೌದಾ? ಅವ್ರ್ಯಾಕೆ ನಮ್ಮ ಮನೆಗೆ ಬಂದಿದ್ದಾರೆ? ನಿಮ್ಮ ತಂದೆ ಹತ್ರ ನಿನ್ನ ಅನುಷನ್ ಮದುವೆ ವಿಷಯ ಮಾತಾಡೋಕ್ಕಿರ್ಬೇಕು. ಓ ಹೌದಾ? ಆದರೆ ಸೂರ್ಯ ಸರ್ ಮನೇಲಿಲ್ಲ. ಕಮಿಷನರ್ ಸಾಹೇಬ್ರು ಸರ್ಗೋಸ್ಕರ ಕಾಯ್ತಾ ಇದ್ದಾರೆ. ಡ್ಯಾಡಿ CMನ ಮೀಟ್ ಮಾಡಕ್ ಹೋದ್ರಲ್ಲ ಅಮ್ಮ, ಸಾಹೇಬ್ರಿಗೆ ತಿಳಿಸ್ಬಿಡಿ. ಹೇಗೆ ಹೇಳೋಕ್ಕಾಗುತ್ತೆ ಆರ್ಯ? ನಿಮ್ಮ ಡ್ಯಾಡಿ CMನ ಮೀಟ್ ಮಾಡಕ್ಕೆ ಹೋಗ್ತೀನಿ ಅಂತ ಸುಳ್ಳು ಹೇಳಿ ನಿನಗಾಗದೇ ಇರೋರನ್ನ ನೋಡೋಕೆ ಹೋಗಿದ್ದಾರೆ. ಡ್ಯಾಡಿ ನನಗಾಗದೇ ಇರೋರನ್ನ ನೋಡೋಕೆ ಹೋಗಿದ್ದಾರಾ? ಯಾರಮ್ಮ ಅದು? ಆರ್ತಿ ಅವ್ರನ್ನ ನೋಡೋಕೆ ಹೋಗಿದ್ದಾರೆ ನಿಮ್ಮ ಡ್ಯಾಡಿ. ಡ್ಯಾಡಿ ಆರ್ತಿ ಅವ್ರನ್ನ ಮೀಟ್ ಮಾಡಕ್ ಹೋದ್ರಾ? ಹೌದು ಆರ್ಯ. ಅದು ನಿಮಗೆ ಹೇಗೆ ಗೊತ್ತಾಯ್ತು? ಕಮಿಷನರ್ ಸಾಹೇಬ್ರು ಮನೆಗೆ ಬಂದಿದ್ದಾರೆ ಅಂತ ಹೇಳೋದಕ್ಕೆ ನಿಮ್ಮ ಡ್ಯಾಡಿಗೆ ಕಾಲ್ ಮಾಡಿದ್ದೆ. ಫೋನ್ ಪಿಕ್ ಮಾಡಿದ್ದು ಯಾರು ಗೊತ್ತಾ? ಆರ್ತಿ ಅವರು. ಡ್ಯಾಡಿ ಫೋನ್ನ ಆರ್ತಿ ಅವ್ರು ರಿಸೀವ್ ಮಾಡಿದಾರಾ? ಹೌದು ಆರ್ಯ, ನನಗೂ ಹೀಗೆ ಶಾಕ್ ಆಯಿತು. ಆದರೆ ಫೋನಲ್ಲಿ ಮಾತಾಡಿದ್ದು ಆರ್ತಿ ಅವರೇ, ನಾನೇ ಕೇಳಿಸ್ಕೊಂಡಿದ್ದೀನಿ. ಏನು ಮಾತಾಡಬೇಕು ಅಂತ ಗೊತ್ತಾಗದೆ ಫೋನ್ ಕಟ್ ಮಾಡಿಬಿಟ್ಟೆ. ಅದಾದಮೇಲೆ ಗಾಯತ್ರಿ ಅಮ್ಮ ಪಪ್ಪಂಗೆ ಕಾಲ್ ಮಾಡಿದ್ರು. ಆರ್ತಿ ಅವರು ಮಾತಾಡಿದ್ರು. ಅಮ್ಮ ಆರ್ತಿ ಅವ್ರನ್ನ ಮನೆಗೆ ಬಾ ಅಂತ ಕರೀತಿದ್ರು. ಆರ್ತಿ ಅವ್ರು ಮನೆಗೆ ಬರ್ತಾರೋ ಏನೋ. ಏನು? ಆರ್ತಿ ಅವರು ನಮ್ಮ ಮನೆಗೆ ಬರ್ತಾರಾ? ಡ್ಯಾಡಿಗೆ ಎಷ್ಟು ಸಲ ಹೇಳಿದ್ದೀನಿ ಆರ್ತಿ ಅವ್ರ ಜೊತೆ ಯಾವುದೇ ರೀತಿ ಕಾಂಟ್ಯಾಕ್ಟ್ ಇಟ್ಕೊಳ್ಬೇಡಿ ಅಂತ. ನನಗೆ ಸುಳ್ಳು ಹೇಳಿ ನನ್ನ ಮಾತು ಕೇಳ್ದೆ ಅವ್ರನ್ನ ಮೀಟ್ ಮಾಡಕ್ ಹೋದ್ರ ಅವರು?
ಛೇ, ಅವ್ರನ್ನ ಡ್ಯಾಡಿ ಅಂತ ಹೇಳ್ಕೊಳಕ್ ಅಸಹ್ಯ ಆಗುತ್ತೆ ನನಗೆ. ಮಗನೇ, ಈ ನಿನ್ನ ಕೋಪನೇ ನನ್ನ ಅಸ್ತ್ರ ಕಣೋ. ಆರ್ತಿ ಅವ್ರನ್ನಾದ್ರೂ ಈ ಮನೆಗೆ ಬಂದ್ರೆ ನಾನು ನೀವು ಅಲ್ಲಿ ಖಂಡಿತ ಇರೋದು ಬೇಡ. ಬೇರೆ ಯಾವ್ದಾದ್ರು ಮನೆ ಮಾಡ್ಕೊಂಡು ಹೊರಟೋಗೋಣ. ನಾವು ಬೇರೆ ಮನೆಗೆ ಹೋಗೋದಕ್ಕೆ ಇಷ್ಟೆಲ್ಲ ಸರ್ಕಸ್ ಮಾಡಬೇಕೇನೋ ದಡ್ಡ? ನಾವ್ಯಾಕೋ ಬೇರೆ ಮನೆಗೆ ಹೋಗಬೇಕು? ಆ ಆರ್ತಿನೇ ನಮ್ಮ ಮನೆಗೆ ಬರದೇ ಇದ್ದ ಹಾಗೆ ನೋಡ್ಕೋಬೇಕು. ನೋಡು ಆರ್ಯ, ಈಗಲೇ ಆತರ ಪಟ್ಟು ಯಾವ ನಿರ್ಧಾರನೂ ತಗೊಳ್ಳೋದು ಬೇಡ. ಆಮೇಲೆ ನಿನ್ನ ನಿರ್ಧಾರಕ್ಕೆ ನಾನೇ ಕಾರಣ ಅಂತ ಆಗ್ಬಿಡುತ್ತೆ. ಮತ್ತೆ ಆರ್ತಿ ಅವ್ರ ಮನೆಗೆ ಬಂದ್ರೆ ನಾನು ನೋಡ್ಕೊಂಡು ಸುಮ್ಮನೆ ಇರ್ಬೇಕಾ? ನೀವಾದ್ರೂ ಹೇಗಿರ್ತೀರಮ್ಮ? ನೀ ಮೊದಲು ಮನೆಗೆ ಬಾ, ಆಮೇಲೆ ಇದ್ರ ಬಗ್ಗೆ ಮಾತಾಡೋಣ. ಸರಿ ಅಮ್ಮ. ಆಮೇಲೆ ಇನ್ನೊಂದು ವಿಷಯ ಆರ್ಯ, ನಾನು ನಿಂಗೆ ಫೋನ್ ಮಾಡಿದ್ದೆ, ನಿನ್ನ ಜೊತೆ ಇದೆಲ್ಲ ಮಾತಾಡಿದೆ ಅಂತ ಯಾರಿಗೂ ಹೇಳಬೇಡ. ಎಲ್ಲ ಆಮೇಲೆ ನನ್ನ ಅನುಮಾನ ಪಡ್ತಾರೆ. ನಿಮ್ಮ ಹೆಸರು ಹೇಳಲ್ಲ ಅಮ್ಮ. ಆದರೆ ಒಂದು ಮಾತ್ರ ಸತ್ಯ, ನಾನು ನೀವು ಇರೋ ತನಕ ಆರ್ತಿ ಅವರು ಆ ಮನೆ ಬರೋಕ್ಕೆ ನಾನು ಬಿಡಲ್ಲ. ಇದು ನಿಮ್ಮ ಮೇಲೆ ಆಣೆ. ನಾನು ಮೊದಲು ನಿಂತರಾನೆ ಅವಳ ಮೇಲೆ ಕೋಪ ಮಾಡ್ಕೋತಾ ಇದ್ದೆ. ಆ ಸೂರ್ಯನ ನೋಡಬಾರ್ದು, ಅವನ ಜೊತೆ ಮಾತಾಡಬಾರ್ದು ಅಂತ ಹೇಳ್ತಾ ಇದ್ದೆ. ನಾನು ಆಗ ಹೇಳಿದಾಗ ಅವಳು ಯಾವತ್ತೂ ನನ್ನ ಮಾತನ್ನ ಮೀರಿಲ್ಲ ಕಣೋ. ತನ್ನ ಆಸೆಗಳನ್ನ ಮನಸ್ಸಲ್ಲೇ ಒತ್ತಿ ಇಟ್ಕೊಳ್ತಾ ಇದ್ಲು. ಒಳಗೊಳಗೆ ಕೊರಗ್ತಾ ಇದ್ಲು, ಸಂಕಟ ಪಡ್ತಾ ಇದ್ಲು. ಆಮೇಲೆ ನನಗೆ ಅನ್ಸೋಕ್ ಶುರುವಾಯ್ತು, ನಾನು ಅವಳ ಸಂತೋಷನ ಕಿತ್ಕೋತಾ ಇದ್ದೀನೇನೋ ಅಂತ. ಅವಳು ಬದುಕು ಅವಳದು, ಅದನ್ನ ಕಂಟ್ರೋಲ್ ಮಾಡಕ್ ನಾನು ಯಾರು ಅಂತ ಅನ್ಸೋಕ್ ಶುರುವಾಯ್ತು. ಅದಾದ್ಮೇಲೆ ನಾನು ಯಾವತ್ತೂ ಅವಳನ್ನ ವಿರೋಧಿಸ್ಲಿಲ್ಲ ಕಣೋ. ಮಮ್ಮಿಗೆ ಈ ವಯಸ್ಸಲ್ಲಿ ಇದೆಲ್ಲ ಬೇಕಾ? ಮಗ ಮದುವೆ ವಯಸ್ಸಿಗೆ ಬಂದಿದ್ದಾನೆ, ಅವನ ಬಗ್ಗೆ ಯೋಚನೆ ಮಾಡೋದ್ ಬಿಟ್ಟು ಆ ಸೂರ್ಯನ ಜೊತೆ ಕಾರಲ್ಲಿ ಕದ್ದು ಮುಚ್ಚಿ ಓಡಾಡ್ತಿದ್ದಾರೆ. ಇದು ಅವ್ರಿಗೆ ಗೌರವ ಅನ್ಸುತ್ತಾ? ಅವ್ರ ಆತ್ಮಸಾಕ್ಷಿ ಒಪ್ಪುತ್ತಾ? ಅವ್ರು ಒಂದ್ಸಲ ನನ್ನ ಮುಂದೆ ಬಂದು ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿ ಅವ್ರು ಮಾಡಿದ್ ಸರಿ ಅಂತ ನಾನು ಮಾತಾಡಕ್ ಹೋಗಲ್ಲ. ಫಸ್ಟ್ ಆಫ್ ಆಲ್ ನಿನಗೆ ಹೇಳ್ದೆ ಸೂರ್ಯ ಅವ್ರನ್ನ ಮೀಟ್ ಮಾಡಿ ಹೋಗಿದ್ದಕ್ಕೆ ಐ ಆಮ್ ರಿಯಲಿ ಸಾರಿ. ಮಗನಾಗಿ ತಾಯಿಗೆ ಪ್ರಶ್ನೆ ಕೇಳೋ ಹಕ್ಕು ನಿನಗಿದೆ. ನೀನೇ ಹೇಳ್ತಿಯಲ್ಲ, ಈ ವಯಸ್ಸಿನಲ್ಲಿ ನಿಮ್ಗೆ ಇದೆಲ್ಲ ಬೇಕಿತ್ತ ಅಂತ. ನನಗೋಸ್ಕರ ನಾನು ಸೂರ್ಯ ಅವ್ರನ್ನ ಮೀಟ್ ಮಾಡಕ್ಕೆ ಹೋಗಲಿಲ್ಲ ಕಣೋ. ಸೂರ್ಯ ಅವ್ರನ್ನ ಬಿಟ್ಟು ಬಂದಮೇಲೆ ನೀನು ನನ್ನ ಮೇಲೆ ತುಂಬ ಕೋಪ ಮಾಡ್ಕೊಂಡಿದ್ದೆ. ನಿನ್ನ ತಂದೆ ಇಲ್ದಾಗ ಮಾಡಿದೆ ಇಲ್ಲ ಅನ್ನೋ ಕೋಪ ನನ್ನ ಒಳಗೆ ಕಾಡ್ತಾನೆ ಇತ್ತು. ನಿನ್ನ ಸ್ಕೂಲಲ್ಲಿ ನಿನ್ನ ತಂದೆ ಬಗ್ಗೆ ಕೇಳಿದಾಗ ನೀನು ನನ್ನ ಮೇಲೆ ಕೋಪ ಮಾಡ್ಕೋತಾ ಇದ್ದೆ. ಮುಖ ಊದಿಸ್ಕೊಂಡು ಮನೆ ತುಂಬ ಓಡಾಡ್ತಾ ಇದ್ದೆ. ನನ್ನ ಹತ್ರ ಒಂದು ಮಾತು ಕೂಡ ಆಡ್ತಾ ಇರಲಿಲ್ಲ. ಎಲ್ಲ ಮಕ್ಕಳು ಬೆಳೆಯೋ ಹಾಗೆ ನಿನ್ನನ್ನು ಒಂದು ತುಂಬ ಕುಟುಂಬದಲ್ಲಿ ಬೆಳೆಸ್ಬೇಕು ಅನ್ನೋ ಆಸೆ ನನಗೆ ತುಂಬ ಇತ್ತು. ಅದು ನನ್ನ ಕೈಲಾಗಲಿಲ್ಲ. ನಿನ್ನಲ್ಲಿ ಇವತ್ತು ಇಷ್ಟೊಂದು ಒರಟುತನ ಬೆಳೆಯೋದಕ್ಕೆ
ನೀನು ಕಂಡ್ಕಂಡವ್ರ ಹತ್ರ ಜಗಳ ಮಾಡಿಕೊಂಡು ಹೊಡೆದಾಡ್ಕೊಂಡು ಬರೋದಕ್ಕೆ ನಿನಗೆ ಅಪ್ಪ ಇಲ್ಲ ಅನ್ನೋ ಫ್ರಸ್ಟ್ರೇಷನ್ ಕಾರಣ ಅಂತ ನನಗೆ ಎಷ್ಟೋ ಸರಿ ಅನಿಸಿದೆ. ನನ್ನ ಸೂರ್ಯ ಅವ್ರ ಸಮಸ್ಯೆ 1000 ಇರ್ಬೋದು, ಆದರೆ ಸಮಸ್ಯೆ ಮಕ್ಕಳ ಮೇಲೆ ಅಫೆಕ್ಟ್ ಆಗಬಾರ್ದು. ಆದರೆ ಇವತ್ತು ನೀನು ಆರ್ಯ ಅಪ್ಪ ಅಮ್ಮನ ಪ್ರೀತಿ ಇಲ್ಲದೆ ಬೆಳೆಯೋ ಹಾಗಾಯಿತು. ಅದ್ರ ಬಗ್ಗೆ ನನಗೂ ಸೂರ್ಯ ಅವರಿಗೆ ತುಂಬ ಕೊರಗಿದೆ. ನಾನು ಸೂರ್ಯ ಅವ್ರನ್ನ ಮೀಟ್ ಮಾಡಕ್ಕೆ ಹೋಗಿದ್ದು ನಿನ್ನ ಬಗ್ಗೆ, ಸಾಕ್ಷಿ ಬಗ್ಗೆ, ಆರ್ಯನ್ ಬಗ್ಗೆ ಮಾತಾಡೋದಕ್ಕೆ ಹೊರತು ನಮ್ಮ ಸುಖದ ಬಗ್ಗೆ ಮಾತಾಡೋದಕ್ಕಲ್ಲ ಕಣೋ.